ಕೊರಟಗೆರೆ ತಾಲೂಕಿನ ಮಿಡಿಗೇಶಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯುಕ್ತ ಕೌಶಲ್ಯ ತರಬೇತಿ ಕೇಂದ್ರದ ವತಿಯಿಂದ ಎಂಎಸ್ವೈಇಪಿ ಯೋಜನೆಯಡಿಯಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಬಹುವಿಧ ಕೌಶಲ್ಯಗಳ ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪ, ಯುಕ್ತ ಕೌಶಲ್ಯ ತರಬೇತಿ ಕೇಂದ್ರದ ವ್ಯವಸ್ಥಾಪಕ ನಿರ್ದೇಶಕರಾದ ದಿಲೀಪ್ ಕುಮಾರ್, ಪ್ರಾಂಶುಪಾಲರಾದ ಪ್ರೊಫೆಸರ್ ಟಿಎಸ್ ನರಸಿಂಹಮೂರ್ತಿ, ವ್ಯಕ್ತಿತ್ವ ವಿಕಸನ ಸಲಹೆಗಾರರಾದ ಶಿವಶಂಕರ್, ಹಿರಿಯ ಪತ್ರಕರ್ತರಾದ ಮಿಡಿಗೇಶಿ ಅಂಜನಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವ್ಯಕ್ತಿತ್ವ ವಿವೇಕ ಮೂರು ಯೂನಿವರ್ಸ್ಗಳು ಬೆಳವಣಿಗೆ ಜನ ಅದರಲ್ಲಿ ರಾಜಕಾರಣಿಗಳಲ್ಲಿ ವ್ಯಕ್ತಿ ಎರಡು ಸ್ಕಿಲ್ಸ್ ಆತನಿಗೆ ಸಿಕ್ಕೋದು ಕಷ್ಟ ಆಗಿದೆ. ಆದ ಕಾರಣ ಅಲ್ಲಿ ಉದ್ಯೋಗನ ಅವನು ಪಡೆಯೋಕ್ಕಾಗದೆ ಬೇರೆ ಯಾವುದೋ ಕೆಲಸನ ಮಾಡ್ತಿರ್ತಾನೆ. ಎಷ್ಟೋ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಇವತ್ತಿನ ಓಲೋ ಕ್ಯಾಬ್ ಓಡಿಸ್ತಿದ್ದಾರೆ, ಸ್ವಿಗ್ಗಿಲಿ ಕೆಲಸ ಮಾಡ್ತಿದ್ದಾರೆ, ಬೇರೆ ಬೇರೆ ಏನೇನೋ ಕೆಲಸ ಮಾಡ್ತಿದ್ದಾರೆ. ನಾವು ಇಂಜಿನಿಯರಿಂಗ್ ಮಾಡಿ ಆ ಕೆಲಸನ ಮಾಡಬೇಕಾ? ಸ್ವಿಗ್ಗಿ ಅದು ಮಾಡಬೇಕು ಅನ್ನೋದಾದರೆ SLC ಫೇಲ್ ಆದ್ರೂ ಆ ಹುದ್ದೆನ ಮಾಡ್ಬೋದು. ಉದ್ಯೋಗ ತಪ್ಪಲ್ಲ, ವೃತ್ತಿ ತಪ್ಪಲ್ಲ, ವೃತ್ತಿಗೆ ಅವಮಾನ ಅಲ್ಲ. ಆದರೆ ಆ ವೃತ್ತಿ ಮಾಡಬೇಕಾಗಿರೋಂಥವನು SLC ಫೇಲ್ ಆಗಿರೋದು. ಈಗ ನಮ್ಮ ಮನೆಯಲ್ಲೂ SLC ಫೇಲ್ ಆಗಿರೋಂಥ ಎಷ್ಟೋ ಹುಡುಗರು ಇರ್ತಾರೆ, ನಮ್ಮ ಹಳ್ಳಿಲಿ ಇರ್ತಾರೆ. ಆತನ ಉದ್ಯೋಗನ ಇಂಜಿನಿಯರಿಂಗ್ ಮಾಡಿರೋಂಥ ವಿದ್ಯಾರ್ಥಿ ಕಿತ್ಕೊಂಡಂಗೆ ಅರ್ಥ ಬರ್ತದೆ. ಅದರಲ್ಲಿ ಸ್ವಿಗ್ಗಿಲಿ ಇಂಜಿನಿಯರಿಂಗ್ ಮಾಡಿರೋನಿಗೆ ನಾನು ನಿಮ್ಮ ಕಂಪ್ನಿ ಕೆಲಸ ಮಾಡ್ತೀನಿ ಅಂದರೆ ಇಂಜಿನಿಯರನ್ನು ಕೊಡ್ತಾರ, SLC ಫೇಲ್ ಆಗಿರೋನು ಕೊಡ್ತಾರೆ, ಇಂಜಿನಿಯರ್ ಅನ್ನು ಕೊಡ್ತಾರೆ. ಇಂಜಿನಿಯರ್ ಅನ್ನೋಗಿ ಕಂಪ್ನಿ ಕೇಳಿದ್ರೆ ನಿನಗೆ ಇಂಜಿನಿಯರಿಂಗ್ ಜೊತೆಗೆ ಅದರ್ ಟ್ರೈನಿಂಗ್ಸ್ಗಳಿಲ್ಲ, ಅದರ್ ಸ್ಕಿಲ್ಸ್ಗಳಿಲ್ಲ. ಆದ ಕಾರಣ ನಿಮಗೆ ಇಂಜಿನಿಯರಿಂಗ್ ವ್ಯಾಲ್ಯೂಡ್ ಪೋಸ್ಟ್ ಕೊಡಲ್ಲ, ಡಿಪ್ಲೊಮಾ ವ್ಯಾಲ್ಯೂಡ್ ಪೋಸ್ಟ್ ಕೊಡ್ತೀವಿ ಅಂತಂದರೆ ಆತನಿಗೆ ಡಿಪ್ಲೊಮಾ ಲೆವೆಲಿನ ಉದ್ಯೋಗ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಒಳ್ಳೆ ಇಂಗ್ಲಿಷು ನನ್ನ ಮಗನಿಗೂ ಸಹಿತ ಆ ಗ್ರಾಮರು, ಆ ಸ್ಪೆಲ್ಲಿಂಗ್ಸ್ಗಳು, ಪ್ರೊನೌನ್ಸಿಯೇಷನ್ಸ್ಗಳು ಬರೋದಿಲ್ಲ. ಅಷ್ಟು ಚೆನ್ನಾಗಿ ನಮಗೆ ಇಲ್ಲಿ ಬೇಸ್